ನಗರ ಸೇರಿದಂತೆ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆ ನಿಯಂತ್ರಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಅರುಣಾಂಗ್ಯುಂಗಿರಿ ಹೇಳಿದರು. ಅವರಿಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ನಾನು 2015 IPS ಬ್ಯಾಚ್ನಿಂದ ತೇರ್ಗಡೆಯಾಗಿದ್ದು ಈ ಹಿಂದೆ ಕೊಪ್ಪಳ ಎಸ್ಪಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ ಎಂದ ಅವರು, ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಈಗಾಗಲೇ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಿಗೆ ಭೇಟಿ ನೀಡಿದ್ದೇನೆ. ಜಿಲ್ಲೆಯಲ್ಲಿ ಸೈಬರ್ ಕ್ರೈಮ್, ಗಾಂಜಾ, ಅಕ್ರಮ ಮರಳುಗಾರಿಕೆ, ಬಾಲ ಅಪರಾಧಿಗಳ ಉಪಟಳ, ಕೊಲೆ, ಸುಳಿಗೆ, ರಸ್ತೆ ಸುರಕ್ಷತೆ, ಸಂಚಾರ ದಟ್ಟಣೆ ನಿಯಂತ್ರಣ, ಬಾಂಗ್ಲಾ ವಲಸಿಗರು ಇನ್ನಿತರ ವಿಷಯಗಳ ಬಗ್ಗೆ ಮಾಧ್ಯಮ ಮಿತ್ರರು ಮತ್ತು ಪೊಲೀಸ್ ಅಧಿಕಾರಿಗಳು ಮಾಹಿತಿ ನೀಡಿದ್ದು ಅವುಗಳ ಮೇಲೆ ಹಂತ ಹಂತವಾಗಿ ಕ್ರಮ ವಹಿಸಲಾಗುತ್ತದೆ ಎಂದರು. ಪಟೇಲ್ ರಸ್ತೆಯಲ್ಲಿ ಸರಕು ಸಾಗಾಣಿಕೆ ವಾಹನಗಳ ನಿಲುಗಡೆ ಸಮಯ ನಿಗದಿ, ತೀನ್ ಕಂದಿಲ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ಪಾದಚಾರಿ ಪಥ ಅತಿಕ್ರಮಣ, ಬೃಹತ್ ವಾಣಿಜ್ಯ ಸಮುಚ್ಚಯಗಳು, ಮಾಲ್ಗಳು ಮುಂತಾದವುಗಳಿಂದ ರಸ್ತೆ ಚರಂಡಿ ಒತ್ತುವರಿ ಬಗ್ಗೆ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಮನ್ವಯತೆಯಿಂದ ಕಾರ್ಯಾಚರಣೆ ಮಾಡಲಾಗುತ್ತದೆ. ಮಂಗಳಹಂದಿಯರು ರಸ್ತೆಗಳಲ್ಲಿ, ಅಂಗಡಿಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ ಹಣ ವಸೂಲು ಮಾಡುತ್ತಿರುವ ಬಗ್ಗೆ ಗಮನಕ್ಕೆ ತರಲಾಗಿದೆ. ಅದನ್ನು ನಿಯಂತ್ರಿಸಲಾಗುತ್ತದೆ ಎಂದರು. ಡಿಎಸ್ಪಿ ಶಾಂತವೀರರವರು ಮಾತನಾಡಿ, ಅನೇಕ ಪ್ರಕರಣಗಳನ್ನು ಭೇದಿಸಲಾಗಿದ್ದು ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, PSI ಅವರಿಗೆ ಅಪರಾಧಿಕ ಚಟುವಟಿಕೆ ನಿಯಂತ್ರಣಕ್ಕೆ ಸೂಚನೆ ನೀಡಲಾಗಿದೆ ಮತ್ತು ನಿಯಮಿತವಾಗಿ ಪರಿಶೀಲನೆ ನಡೆಸಲಾಗುತ್ತದೆ ಎಂದರು. ಮಾದಕ ವಸ್ತು ಮಾರಾಟ ಜಾಲ ಪತ್ತೆ ಸೇರಿದಂತೆ CH ಪೌಡರ್ ಅವಳಿಗೆ ಕ್ರಮ ಕೈಗೊಳ್ಳಲಾಗುತ್ತಿದ್ದು ಈ ಸಂದರ್ಭ ಓರ್ವ ವ್ಯಕ್ತಿಯನ್ನು ಗಡೀಪಾರು ಸಹ ಮಾಡಲಾಗಿದೆ ಎಂದರು. ಸೈಬರ್ ವಿಭಾಗದ DSP ವೆಂಕಟೇಶ್ ಊಗಿಬಂಡಿ ಅವರು ಮಾತನಾಡಿ, ಸೈಬರ್ ಅಪರಾಧ ಜಾಗೃತಿ ಕಾರ್ಯ ಕೈಗೊಳ್ಳಲಾಗಿದ್ದು ನಕಲಿ ಕಂಪನಿಗಳಿಂದ ಜಾಲತಾಣಗಳ ಮೂಲಕ ಹಣ ಲಪಟಾಯಿಸಿದವರ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಜಿಲ್ಲಾ ಅಧಿಕಾರಿಗಳ ಹೆಸರಲ್ಲಿ ನಕಲಿ ಫೇಸ್ಬುಕ್ ಖಾತೆ ಮಾಡಿದ್ದ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ, PSI ಉಪಸ್ಥಿತರಿದ್ದರು. ಅಲ್ಲಿ ಮತ್ತೆ ಈ ಜ್ಯುವೆಲರಿ ಅಂಗಡಿ, ಪೆಟ್ರೋಲ್ ಬಂಕ್, ಬ್ಯಾಂಕ್, ATMs, ಸೊ ಇದ್ರ ಮೇಲೆ ಕೂಡ ಸ್ವಲ್ಪ ಫೋಕಸ್ ಮಾಡಕ್ಕೆ ಹೇಳಿದೀವಿ. ಸಿಬ್ಬಂದಿಗಳು ನಮ್ದು ಜಿಲ್ಲೆಯಲ್ಲಿ ಟೋಟಲ್ 1300 ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ, ಬಟ್ ಆಕ್ಚುಯಲ್ ಸ್ಟ್ರೆಂತ್ ಇದೆ 1100. ಸೊ ನಮ್ದು ಅರೌಂಡ್ 200 ವೇಕೆನ್ಸೀಸ್ ಇದೆ. ಸೊ ದಟ್ ಈಸ್ ಹ್ಯಾವಿಂಗ್ ಎ ಎಫೆಕ್ಟ್ ಆನ್ ನೈಟ್ ರೌಂಡ್ಸ್. ಸೊ ವಿ ಟೋಲ್ಡ್ ದೆಮ್ ಟು ಡೂ ಪ್ರಾಪರ್ randomization of night rounds, so that ಇವೆಲ್ಲ ಬೀಟ್ಸ್ ಏನು ಕವರ್ ಮಾಡ್ತಾ ಇದ್ದಾರೆ, ಇಟ್ ವಿಲ್ ಕವರ್ ಬೋತ್ ಮೇನ್ ಹೈವೇಸ್ ವೆಲ್ಲಿ ರಾತ್ರಿಯಲ್ಲಿ ಆಕ್ಸಿಡೆಂಟ್ಸ್ ಆಗುತ್ತೆ, those and all these important junctions where ಜ್ಯುವೆಲರಿ ಶಾಪ್, ಪೆಟ್ರೋಲ್ ಬಂಕ್ಸ್, ಆಲ್ ದೀಸ್ ಆರ್ ದೇರ್. ಆಮೇಲೆ ನಾನು ಅವ್ರಿಗೆ ಹೇಳ್ಬೇಕು, ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಯಾರ್ಯಾರು ಪ್ರೀವಿಯಸ್ ಕಿಡಿಗೇಡಿಗಳು ಅಂಡ್ ಕೊಂಡಾಟಿಗಳು ಇದ್ದಾರೆ, ಸೊ ಅವ್ರದ್ದು ಮತ್ತೆ ನೀವು ರಿನ್ಯೂವಲ್ ಮಾಡಬೇಕು. ಸೊ ಬಿಕಾಸ್ ಇಟ್ ಹ್ಯಾಸ್ ಟು ಬಿ, ಸಮ್ ಪೀಪಲ್ ಆರ್ ಡೆಡ್, ಸೊ ಅದನ್ನ ರಿಮೂವ್ ಮಾಡಬೇಕು. ಸಮ್ ಪೀಪಲ್ ಆರ್ inactive, some people have become more active. So ಇದು ರಿಗಾರ್ಡಿಂಗ್ ಐ ಟೋಲ್ಡ್ ದೆಮ್ ಕಿ ಎಲ್ಲರಿಗೂ ರಿವ್ಯೂ ಮಾಡಿ ಈ ಹಿಂದಿನ ಕಿಡಿಗೇಡಿಗಳು ಅಂಡ್ ಗುಂಡಾಡಿಗಳು ಅಂಡ್ ಪ್ರೀವಿಯಸ್ ಆರೋಪಿಗಳು, ಸೊ ಅದನ್ನು ಒಂದು ಮಾಡಿದ್ವಿ. ಆಮೇಲೆ ರೀಸೆಂಟ್ ಏನೇನು ಈ CCTV ಫುಟೇಜಸ್ ನ ಸ್ಟೋರ್ ಮಾಡೋದಕ್ಕೆ ಎಲ್ಲ ನಾವು ಅಂಗಡಿ ಮುಂಗಟ್ಟುಗಳಿಗೆ ಸ್ಕ್ಯಾನಿಂಗ್ ಮಾಡಕ್ಕೆ ಹೇಳಿದ್ವಿ. So more than Raichur district has got more than 8,000 CC cameras. So ಅವೆಲ್ಲ ಪ್ರತಿಯೊಂದು ಸ್ಟೇಷನ್ ವೈಸ್ ಮ್ಯಾಪಿಂಗ್ ಮಾಡಕ್ಕೆ ಕೂಡ ಹೇಳಿದೀವಿ. And these CC cameras should be one road mapping, road facing, and on more is cash register facing. So if you ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿ ವಸತಿ ನಿಲಯಗಳಿಗೆ ಆಹಾರ ಪೂರೈಕೆ ಮಾಡಿರುವ ಏಜೆನ್ಸಿಗೆ ಬಾಕಿ ಹಣ ಪಾವತಿ ನೀಡದೇ ಇರುವುದಕ್ಕೆ ಜಿಲ್ಲಾ ಸತ್ರ ನ್ಯಾಯಾಲಯದ ಆದೇಶ ಮೇರೆಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಪೀಠೋಪಕರಣಗಳನ್ನು ಜಪ್ತಿ ಮಾಡಲಾಯಿತು. ವಸತಿ ನಿಲಯಗಳಿಗೆ ಆಹಾರ ಪೂರೈಸಿರುವ ಪದ್ಮಾವತಿ ಎಂಟರ್ಪ್ರೈಸಸ್ ಎಂಬ ಸಂಸ್ಥೆಗೆ 2 ಪ್ರತ್ಯೇಕ ಪ್ರಕರಣಗಳಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ 2 ಕೋಟಿ ರೂಪಾಯಿ ಅಧಿಕ ಹಣ ಪಾವತಿಗೆ ನ್ಯಾಯಾಲಯ ಸೂಚಿಸಿದರೂ ಪಾವತಿಸದೇ ಇರುವುದರಿಂದ ಚಿರಆಸ್ತಿ ಜಪ್ತಿ ನಡೆಸಲಾಯಿತು.
ಮೊದಲ ಟೆಂಡರ್ ಷರತ್ತಿನಿಂದ 32,52,000 ರೂಪಾಯಿ ಮೌಲ್ಯ ಆಹಾರ ಪೂರೈಸಲಾಗಿದ್ದು 16 ಲಕ್ಷ ರೂಪಾಯಿ ಮಾತ್ರ ಪಾವತಿಸಿದ ಉಳಿದ ಹಣ ಬಡ್ಡಿ ಸಮೇತ ಪಾವತಿಸದೇ ಇರುವ ಕುರಿತು ಪದ್ಮಾವತಿ ಎಂಟರ್ಪ್ರೈಸಸ್ ನ್ಯಾಯಾಲಯ ಮೊರೆ ಹೋಗಿತ್ತು. ಪ್ರಕರಣ ವಿಚಾರಣೆ ನಡೆಸಿದ ನ್ಯಾಯಾಲಯ ಬಾಕಿ ಹಣ ಪಾವತಿಸಲು ಸೂಚಿಸಲಾಯಿತು. ಅದೇ ರೀತಿ ಮತ್ತೊಂದು ಪ್ರಕರಣದಲ್ಲಿ 1,87,000 ರೂಪಾಯಿ ಬಾಕಿ ಸಂಧಾನ ಮಾಡಲಾಗಿತ್ತು. ಇವರು ಅದಕ್ಕೆ ಯಾವುದೇ ಪ್ರಕ್ರಿಯೆಯನ್ನು ಕೊಟ್ಟಿರಲಿಲ್ಲ. ಕೊಡಲಿ ಸಲುವಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಮತ್ತೆ ಎಕ್ಸಿಕ್ಯೂಷನ್ ಪಿಟಿಷನನ್ನು ಹಾಕಿದರು. ಎಕ್ಸಿಕ್ಯೂಷನ್ ಪಿಟಿಷನ್ ಕಮರ್ಷಿಯಲ್ EP 14/25 ಅಂತೇಳಿ ಇದರಲ್ಲಿ 32,50,000 ರೂಪಾಯಿಗಳು ಪಾವತಿ ಮಾಡುವುದು ಬಾಕಿ ಇತ್ತು. ಆ ಪಾವತಿಯ ಬಾಕಿ ಇದ್ದ ಸರಿ ಮಧ್ಯಂತರದಲ್ಲಿ 16,13,848 ರೂಪಾಯಿಗಳನ್ನು ಪಾವತಿ ಮಾಡಿದರು. ಇನ್ನು ಬಾಕಿ ಉಳಿದ ಹಣ 16,91,902 ರೂಪಾಯಿಗಳು ಪಾವತಿ ಮಾಡುವುದಿದ್ದು ಅದಕ್ಕೆ ಮೀನಾಮೇಷವಾಗಿ ಇವರು ನಿರ್ಲಕ್ಷ್ಯತೆಯನ್ನು ವಹಿಸಿದ್ದರು. ಆದ ಕಾರಣ ಮಾನ್ಯ ನ್ಯಾಯಾಲಯವು ಮೂವಬಲ್ ಪ್ರಾಪರ್ಟಿಯನ್ನು ಅಟ್ಯಾಚ್ಮೆಂಟಿಗೆ ಆದೇಶ ಮಾಡಿದ್ರು. ಅದೇ ಪ್ರಕಾರ ನಮ್ಮ ಕೋರ್ಟ್ ಸಿಬ್ಬಂದಿಯವರು ಬೇಲಿಫ್ನವರು ಬಂದು ಇವತ್ತಿನ ದಿನ ಅದನ್ನು ಎಕ್ಸಿಕ್ಯೂಟಿವ್ ವಾರೆಂಟನ್ನು ಎಕ್ಸಿಕ್ಯೂಟ್ ಮಾಡಿ ಜಾರಿ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರಕರಣದಲ್ಲಿ 1 ಕೋಟಿ ಇದೆ ಅವ್ರದ್ದು. ಅದನ್ನು ಕೊಡಲಿಕ್ಕೆ ಅವರು ಮಾನ್ಯ ಇದು ಪ್ರಿನ್ಸಿಪಲ್ ಅಮೌಂಟ್ ಒಂದೇ, ಇದಕ್ಕೆ ಬಡ್ಡಿ ಹಾಕಿರಲಿಲ್ಲ. ಅದ್ರ ಪ್ರಕಾರ ಸಂಧಾನ ಆಗಿ ಕಾಂಪ್ರಮೈಸ್ ಆಗಿತ್ತು ಮಾನ್ಯ ನ್ಯಾಯಾಲಯದಲ್ಲಿ. ಆ ಹಣ ಕೊಡಲಿಕ್ಕೂ ಇವರು ಹಿಂದೇಟಾಗಿ ನಿರ್ಲಕ್ಷ್ಯ ವಹಿಸಿದ್ದರು. ಈ ಪ್ರಕರಣ ಸಲ ಎಕ್ಸಿಬಿಟ್ ಅಂದರೆ ಕಮರ್ಷಿಯಲ್ EP 12/25 ಇದರಲ್ಲಿ ಸಹ ಮಾನ್ಯ ನ್ಯಾಯಾಲಯವು ಜಪ್ತಿ ಮಾಡಲಿಕ್ಕೆ ಆದೇಶ ಹೊರಡಿಸಿದೆ. ಅದೇ ರೀತಿ ಅದನ್ನು ಸಹ ಇವತ್ತು ವಾರೆಂಟನ್ನು ನಮ್ಮ ಬೇಲಿಫ್ನವರು ಜಾರಿ ಮಾಡಿದ್ದಾರೆ. ಯಾವ ಏಜೆನ್ಸಿ ಸರ್ ಇದು? ಎಷ್ಟು ಬಾಕಿ ಇತ್ತು ಸರ್? ಪದ್ಮಾವತಿ ಎಂಟರ್ಪ್ರೈಸಸ್ ಅವ್ರದ್ದು ಟೆಂಡರ್ ಪ್ರಕರಣ ಕಾಲಕ್ಕೆ ಅಂದರೆ ವಸತಿ ನಿಲಯಗಳಿಗೆ ವರ್ಷ ಅಂದರೆ ಒಂದೊಂದು ವರ್ಷಕ್ಕೆ ಎಷ್ಟೆಷ್ಟು ಅಂತ ಹೇಳಿ ಅದು ನ್ಯಾಯಾಲಯದಲ್ಲಿ ಡಿಸೈಡ್ ಆಗಿದೆ ಆಲ್ರೆಡಿ. ಅದು ಬಾಕಿ ಇತ್ತು ಅಮೌಂಟ್. ಒಂದರಲ್ಲಿ 16,91,902 ಒಂದು ಪ್ರಕರಣದಲ್ಲಿ. ಇನ್ನೊಂದು ಪ್ರಕರಣದಲ್ಲಿ 1,87,46,937 ಕೊಡುವಂತೆ ಆದೇಶ ಆಗಿದೆ. ಸರ್ ನಿಮ್ಮ ಹೆಸರು ಮತ್ತು ಆರ್ ಭೀಮಣ್ಣ ವಕೀಲರು ಹೊಸೂರು. ಸೋಷಿಯಲ್ ವೆಲ್ಫೇರ್ ಹಾಸ್ಟೆಲ್ಗಳಿಗೆ ಲಿಮ್ಸು ಮತ್ತು ಮನೆಗೆ ಸಪ್ಲೈ ಮಾಡಿದ್ದು 1920 ಬಾಕಿ ಪೇಮೆಂಟ್ ಮಾಡ್ತಾ ಇಲ್ಲ. ಹಾಗೂ 24-25ನೇ ಸಾಲಿಗೂ ಪೇಮೆಂಟ್ ಮಾಡ್ತಾ ಇಲ್ಲ. ಬಜೆಟ್ ಅನುದಾನ ಇದೆ ಇದ್ರೂ ಮಾಡ್ತಾ ಇಲ್ಲ. ಬಿಲ್ಲು ನಮ್ಮ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು 6 ಸಲ DC ಬಿಲ್ ಮಾಡಿದ್ದಾರೆ. ಆದರೂ ಕಾರಣವನ್ನು ತಿಳಿಸಲಾರದೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಕಾರಣ ಗೊತ್ತಿಲ್ಲ, ನಮಗೆ ಉತ್ತರನೂ ಕೊಡ್ತಾ ಇಲ್ಲ. ಎದಕ್ಕೆ ಪೇಮೆಂಟ್ ಮಾಡಲ್ಲ ಅಂತ ಉತ್ತರ ಕೊಡ್ತಾ ಇಲ್ಲ. ಪ್ರೆಸೆಂಟ್ ಟೆಂಡರ್ದಾರಿಗೆ ಮಾತ್ರ ಕೊಡ್ತಾ ಇದ್ದಾರೆ, ಚಿಕ್ಕಬಳ್ಳಾಪುರ ಸಂಸ್ಥೆಗೆ ಮಾತ್ರ ಕೊಡ್ತಾ ಇದ್ದಾರೆ, ನಮಗೆ ಮಾತ್ರ ಮಾಡ್ತಾ ಇಲ್ಲ. ಆಮೇಲೆ ಇದರಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ. ಆ ಪಾರ್ಟಿ ಪೇಮೆಂಟ್ ಮಾಡ್ತಾ ಇದ್ದಾರೆ, ನಮಗೆ ಮಾಡ್ತಾ ಇಲ್ಲ. ಆ ಪಾರ್ಟಿಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ನಮಗೊಂದೇ ಪೇಮೆಂಟ್ ಕೇಳೋಕೆ ಇದು ಕೇಳ್ತಿದ್ದಾರೆ, ಏನು ಉತ್ತರ ಕೊಡ್ತಾ ಇಲ್ಲ. ಸರ್ ಬಿಲ್ ಎಷ್ಟು ಪೆಂಡಿಂಗ್ ಇದೆ ಸರ್? ಸರ್ ನಮ್ಗೆ ಸುಮಾರು 1,87 ಲಕ್ಷ ಇದೆ. 19 ಲಕ್ಷ ರೂಪಾಯಿ, ಒಂದು 60,000 ರೂಪಾಯಿ. ಅವೆರಡು ಅಂತೂ ಹಳೆ 1920. ಈಗ ಪ್ರೆಸೆಂಟ್ 24-25 ಕೊಡ್ತಾ ಇಲ್ಲ. 24-25 ಫೆಬ್ರವರಿ ತನಕ ಸಪ್ಲೈ ಮಾಡಿ ಸರ್. ನಾವು ಹೊಸ ಸರಬರಾಜು ಕೊಡ್ತೀವಿ, ಹಳೆ ಸರಬರಾಜು ಕೊಡಂಗಿಲ್ಲ ಅಂತ ಹೇಳ್ತಾರೆ. ನಾವು ಅಂದ್ವಿ ಅದೇ ಬರೆದು ಕೊಡಿ ರೈಟಿಂಗ್ ಕೊಡ್ತಾ ಇಲ್ಲ ಸರ್. 24-25ನೇ ಸಾಲಿಂದ ಒಂದು ಪೇಮೆಂಟ್ ಅನುದಾನ ಇದೆ ಇದ್ರೂ ಕೊಡ್ತಾ ಇಲ್ಲ. ಪಕ್ಕದ ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಫಸ್ಟ್ ಕ್ವಾರ್ಟರ್ ಮತ್ತು ಸೆಕೆಂಡ್ ಕ್ವಾರ್ಟರ್ ಹಳೆ ಸರಬರಾಜು ಪೇಮೆಂಟ್ ಮಾಡ್ಯಾರ. ನಾವು ಅದನ್ನು ಹೇಳಿದ್ವಿ, ಹಳೆ ಅಲ್ಲಿ ಕೊಟ್ಟಾರಲ್ಲ ಮೇಡಮ್, ಇಲ್ಲಿ ಕೊಡ್ರಿ ಅಂತ. ಕೊಡ್ತಾ ಇಲ್ಲ. ಕೊಡ್ತೀನಿ ಅಂತಾರೆ, ಸೀನಿಯಾರಿಟಿ ಪ್ರಕಾರ ಪೇಮೆಂಟ್ ಮಾಡ್ತೀವಿ ಅಂತಾರೆ, ಆದರೂ ಮಾಡವಲ್ಲ. ಅಧಿಕಾರಿಗಳಿಗೆ ಭೇಟಿಯಾಗಿವಿ ಸರ್, 1000 ಸಲ ಭೇಟಿಯಾಗಿವಿ ಸರ್, ಒಂದು 100 ಸಲ ಭೇಟಿಯಾಗಿವಿ. ಏನಂತಿದ್ದಾರೆ? ಮಾಡ್ತೀವಿ ಅಂತಾರೆ. ಬಜೆಟ್ ಬಂದ ತಕ್ಷಣ ಮಾಡವಲ್ಲ. ಈ ಬಜೆಟ್ ಇದೆ, ಬಿಲ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಕಾರಣ ತೋರಿಸ್ತಾ ಇಲ್ಲ. ಏನಕ್ಕೆ ರಿಜೆಕ್ಟ್ ಮಾಡ್ತೀರ ಅಂದ್ರೂ ಹೇಳ್ತಾ ಇಲ್ಲ ಸರ್. ಇವಾಗ ಏನೇನು ಜಪ್ತಿ ಮಾಡಿದ್ದಾರೆ ಸರ್? ಓಕೆ. ಪತ್ರಿಕಾ ಮಾಧ್ಯಮ ಗೋಷ್ಠಿಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತೇನೆ.
HIS ಅಕಾಡೆಮಿ ಸಂಸ್ಥೆಯಲ್ಲಿ ಜಿಲ್ಲೆಯ 4 ಜನರಿಗೆ ಉದ್ಯೋಗವನ್ನು ನೀಡಿ ವೇತನವನ್ನು ಪಾವತಿಸದೆ ವಂಚಿಸುತ್ತಿದ್ದಾರೆ ಎಂದು ಬಹುಜನ ಪಾರ್ಟಿಯ ಜಿಲ್ಲಾಧ್ಯಕ್ಷ ಜೈ ಭೀಮಾ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಂಜುನಾಥ ತಂದೆ ನಾಗರಾಜ ಎಂಬುವವರು HIS ಅಕಾಡೆಮಿ ಸಂಸ್ಥೆಯ ಮುಖ್ಯಸ್ಥರೆಂದು ಹೇಳಿ ನಗರದಲ್ಲಿ ಅನೇಕ ಯುವಕರನ್ನು ಈ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಆದರೆ ಇದುವರೆಗೆ ವೇತನ ಪಾವತಿಸಿಲ್ಲ ಹಾಗೂ SSLC ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತೇನೆ ಎಂದು ಸುಳ್ಳು ಭರವಸೆ ನೀಡಿ ರಾಯಚೂರು ನಗರದ ಯುವಕರನ್ನು ದಾರಿ ತಪ್ಪಿಸುವ ಕೆಲಸ ನಡೆಯುತ್ತಿದೆ. ಎಜುಕೇಶನ್ ಅಕಾಡೆಮಿ ಸರ್, SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ, ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಅಂತ ಹೇಳಿ ಅವರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಟ್ಟಿದ್ದಾರೆ. ಮತ್ತೆ ಜಾಬ್ ವೇಕೆನ್ಸಿ ಇದೆ ಅಂತ ಕೊಟ್ಟಿದ್ದಾರೆ ಸರ್. ರಾಯಚೂರಿಂದ 4 ರಿಂದ 5 ಜನ ಅಪ್ಲೈ ಮಾಡಿದ್ದಾರೆ. ಆನ್ಲೈನ್ ಇಂಟರ್ವ್ಯೂ ಅಂತ ಫೋನಲ್ಲೇ ತಗೊಂಡು ಇವರಿಗೆ ಮೇಲಲ್ಲಿ ಆಫರ್ ಲೆಟರ್ ಹಾಕಿದ್ದಾರೆ. ಇವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅವರು, ಏನಂದ್ರೆ ಎಲ್ಲ SSLC ಹುಡುಗರಿಗೆ ಫ್ರೀ ಎಜುಕೇಶನ್ ಮೆಟೀರಿಯಲ್ ಕೊಡ್ತೀವಿ, ಅದಾದ್ಮೇಲೆ ಸ್ಕಾಲರ್ಶಿಪ್ಸ್ ಕೊಡ್ತೀವಿ ಯಾರು ಚಲೋ ಸ್ಕೋರ್ ಮಾಡ್ತಾರೆ ಅನ್ನೋದಕ್ಕೆ ಹೇಳಿದ್ದಾರೆ. ಇವ್ರು ಅದ್ರ ಪ್ರಕಾರ ಎಲ್ಲ ಸ್ಕೂಲ್ಗಳ ತಿರುಗಿ ಪೇರೆಂಟ್ಸ್ ನಂಬರ್ ಎಲ್ಲ ತಗೊಂಡು ಅವ್ರದ್ದೊಂದು ಡಾಟಾ ಮಾಡಿ 500 ಜನದ ಡಾಟಾ ಅವ್ರಿಗೆ ಕೊಟ್ಟಿರ್ತಾರೆ. ಅವ್ರೇನ್ ಮಾಡಿದ್ದಾರೆ, ಇವರಿಗೆ ತಿಳಿಲಾರ್ದಂಗೆ ಪೇರೆಂಟ್ಸ್ ಎಲ್ಲ ಫೋನ್ ಮಾಡಿ 2,500 ಹಾಕ್ಸ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಪೇರೆಂಟ್ಸ್ ಇಂದ ಮೆಟೀರಿಯಲ್ಸ್ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಕೆಲವು ಪೇರೆಂಟ್ಸ್ ಇವ್ರಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಕೇಳಿದಾಗ ಇದಕ್ಕೆ ನಿಮಗೆ ಸಂಬಂಧ ಇಲ್ಲ, ಇದ್ರಾಗ ನೀವು ತಲೆ ಹಾಕಬಾರ್ದು, ನಿಮ್ಗೆ ಏನ್ ಕೆಲಸ ಕೊಟ್ಟಿದೀವಿ ಡಾಟಾ ಕೊಡೋದು ಅಷ್ಟೇ ಕೊಡಬೇಕು ಅಂತ ಹೇಳಿದ್ರೆ, ಇದು ತಿಳಿದ ಮೇಲೆ ಎಲ್ಲರೂ ಬೆಂಗಳೂರಿಗೆ ಹೋಗಿದ್ರು. ಆಫೀಸ್ ಇಲ್ಲ, ಕಾಲ್ ಮಾಡಿದ್ರೆ ಅವ್ನು ಪಿಕ್ ಮಾಡ್ತಾ ಇಲ್ಲ. ಅದಾದ್ಮೇಲೆ ಬೇರೆ ಬೇರೆ ನಂಬರ್ ಇದು ಮಾಡಿದ್ರೆ ಅವಾಚ್ಯ ಶಬ್ದಗಳಿಂದ ಬೈಯೋದು. ಈ ತರ ಮಾಡಿ ಮೈಸೂರು, ಮಂಡ್ಯ, ಹುಬ್ಬಳ್ಳಿ, ಧಾರವಾಡ ಈ ಕಡೆ ಎಲ್ಲ ಇದೇ ರೀತಿ ಮಾಡಿದ್ದಾರೆ. ಈ ವಿಷಯ ಗೊತ್ತಾಗಿ ಎಷ್ಟು ನಂಬರ್ಸ್ ಕೊಟ್ಟಿದ್ವು ನಾವು ಪೇರೆಂಟ್ಸ್ ಎಲ್ಲರಿಗೂ ಫೋನ್ ಮಾಡಿ ಯಾರಿಗೂ ₹1 ಆಗ್ಬೇಡ್ರಿ ಅಂತ ಮೊದಲೇ ಹೇಳ್ಬಿಟ್ವಿ. ರಾಯಚೂರಲ್ಲಿ ಯಾವುದೇ ಈ ತರದ್ ಆಗ್ಬಾರ್ದು ಅಂತ ಹೇಳ್ಬಿಟ್ವಿ. ಅದಾದ್ಮೇಲೆ ಅವ್ರ ಮೇಲೆ ಯಾವ್ದು ಚಂದ್ರ ಲೇಔಟ್ ಅಲ್ಲಿ 2 ಕಡೆ FIR ಆಗಿದೆ. ಇವಾಗ ಓಡೋಗಿದ್ದಾರೆ. ಬಟ್ ಅದೇ ಪೇರೆಂಟ್ಸ್ ನ ಬೇರೆ ಬೇರೆ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಮಂಜುನಾಥ್, ನಾಗರಾಜ್ ಅನ್ನೋ ಹುಡುಗ. ರಾಯಚೂರು ಮಹಾನಗರ ಪಾಲಿಕೆಯು ಮುಖ್ಯ ಹಾಗೂ ಜನನಿಬಿಡ ಪ್ರದೇಶದಲ್ಲಿನ ಮಾರ್ಗದಲ್ಲಿನ ಸರ್ಕಾರಿ ಕಚೇರಿಗಳ ಗೋಡೆಗಳ ಮೇಲೆ ಚಿತ್ರಕಲೆಗಳನ್ನು ಬಿಡಿಸಿ ಉತ್ಸವಕ್ಕೆ ರಂಗು ತುಂಬುವ ಕಾರ್ಯಕ್ಕೆ ಚಾಲನೆ ನೀಡಿದೆ. 2 ವಾರಗಳ ಹಿಂದೆಯೇ ಚಿತ್ರಗಳನ್ನು ಬಿಡಿಸುವ ಕಾರ್ಯ ಸದ್ದಿಲ್ಲದಂತೆ ಆರಂಭವಾಗಿದ್ದು, ಚಿತ್ರಗಳ ಮೂಲಕವೇ ಗಮನ ಸೆಳೆಯುತ್ತಿದೆ. ರಾಯಚೂರು ಜಿಲ್ಲೆಯಲ್ಲಿರುವ ಸ್ಮಾರಕಗಳು, ಭತ್ತದ ಗದ್ದೆಗಳು, ಪರಿಸರ, ಪಕ್ಷಗಳ ಚಿತ್ರಗಳು ಗೋಡೆಗಳ ಮೇಲೆ ಮೂಡಲಾರಂಭಿಸಿವೆ. ದಾರಿಯಲ್ಲಿ ಸಾಗುವವರು ಒಂದು ಕ್ಷಣ ನಿಂತು ಚಿತ್ರಗಳನ್ನು ನೋಡಿ ಮುಂದೆ ಸಾಗುವಷ್ಟರ ಮಟ್ಟಿಗೆ ಚಿತ್ರಗಳು ಗಮನ ಸೆಳೆಯುತ್ತಿವೆ. 10 ವರ್ಷಗಳವರೆಗೂ ಬಾಳಿಕೆ ಬರುವಂತಹ ಗುಣಮಟ್ಟದ ಬಣ್ಣಗಳನ್ನು ಬಳಸುತ್ತಿರುವ ಕಾರಣ ಅವು ಹೆಚ್ಚು ಆಕರ್ಷವೂ ಆಗಿವೆ. ಕಲಾಸಕ್ತರು ಹಾಗೂ ಮಕ್ಕಳನ್ನು ಹೆಚ್ಚು ಸೆಳೆಯುತ್ತಿವೆ. ಲಿಂಗಸ್ಕೂರು ರಸ್ತೆ ಹಾಗೂ ಸ್ಟೇಷನ್ ರಸ್ತೆಗಳ ಬದಿಗೆ ಇರುವ ಗೋಡೆಗಳ ಮೇಲೆ ಈಗಾಗಲೇ ಅನೇಕ ಚಿತ್ರಗಳನ್ನು ಬಿಡಿಸಲಾಗಿದೆ. ಜನ ಕುತೂಹಲದಿಂದಲೇ ಅವುಗಳನ್ನು ವೀಕ್ಷಣೆ ಮಾಡುತ್ತಿದ್ದಾರೆ. ನಗರದ ಜನತೆಗೂ ಖುಷಿ ಕೊಡುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಅಫೀಜುಲ್ಲಾ ಹೇಳುತ್ತಾರೆ. ರಾಯಚೂರು ತಾಲೂಕಿನ ಜಾಲಿಬೆಂಚಿ ಗ್ರಾಮದ ಬೀರಲಿಂಗೇಶ್ವರ ದೇವಸ್ಥಾನ ಸಂಕ್ರಾಂತಿ ಹಬ್ಬದ ನಿಮಿತ್ತ ದೇವಸ್ಥಾನದಲ್ಲಿ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಅದರಂತೆ ಮಂಗಳವಾರ 9 ಗಂಟೆಗೆ ಬೀರಲಿಂಗೇಶ್ವರನಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಪಲ್ಲಕ್ಕಿಯಲ್ಲಿ ದೇವರನ್ನು ಇಟ್ಟು ಪಲ್ಲಕ್ಕಿ ಮೂಲಕ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ನದಿ ಪಾತ್ರಕ್ಕೆ ಹೋಗಿ ಮಡಿ ನೀರು ತಂದು ವಿಶೇಷವಾಗಿ ದೇವರಿಗೆ ಪೂಜೆ ಮಾಡುವ ನಿಟ್ಟಿನಲ್ಲಿ
ಗ್ರಾಮಸ್ಥರು ಮೆರವಣಿಗೆ ಮೂಲಕ ನದಿಗೆ ನೀರು ತರಲು ಹೋದರು. ನೀರು ತಂದ ನಂತರ ಬೀರಲಿಂಗೇಶ್ವರ ದೇವರಿಗೆ ವಿಶೇಷ ಪೂಜೆ ಮಾಡಿ ಗ್ರಾಮದ ಸಂಕ್ರಾಂತಿ ಹಬ್ಬದ ಮೂಲಕ ಜಾತ್ರೆ ಆಚರಿಸಲಾಗುತ್ತದೆ.